ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ಗೋಕರ್ಣದ ಮಹಾಬಲೇಶ್ವರ ದೇಗುಲಕ್ಕೆ ನೀರು ನುಗ್ಗಿದೆ. ಮಹಾಬಲೇಶ್ವರ ದೇಗುಲದ ಗರ್ಭಗುಡಿಗೆ ಮಳೆ ನೀರು ನುಗ್ಗಿದೆ. ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ ನಡೆಯುತ್ತೆ. ಪ್ರತಿನಿತ್ಯವೂ ಕೂಡ ಮಹಾಪೂಜೆಯನ್ನು ನೆರವೇರಿಸಲಾಗುತ್ತೆ. ಆದರೆ ಮಳೆ ಬಂದಂತಹ ಪರಿಣಾಮ, ಮಳೆ ನೀರು ದೇಗುಲಕ್ಕೆ ನುಗ್ಗದಂತಹ ಪರಿಣಾಮದಿಂದಾಗಿ ಮಹಾಪೂಜೆಗೂ ಕೂಡ ಬ್ರೇಕ್ ಬಿದ್ದಿದೆ. ಆತ್ಮಲಿಂಗ ಸ್ಪರ್ಶ ದರ್ಶನಕ್ಕೂ ಕೂಡ ನಿರ್ಬಂಧ ವಿಧಿಸಲಾಗಿದೆ. ಒಂದು ರೀತಿ ಕೆರೆಯಂತಾಗಿ ಮಾರ್ಪಟ್ಟಿದೆ ಗೋಕರ್ಣದ ಬೀದಿಗಳು, ಅಂಗಡಿ ಮುಂಗಟ್ಟುಗಳು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಎಷ್ಟೋ ಕಡೆಗಳಲ್ಲಿ ಮುಂಗಾರು ಬಂದೇ ಇಲ್ಲ, ಮುಂಗಾರು ಮಳೆ ಆರಂಭವಾಗಲೇ ಇಲ್ಲ ಅಂತ ಹೇಳಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಆದರೆ ಇಲ್ಲಿನ ದಕ್ಷಿಣ ಕನ್ನಡದ ಪರಿಸ್ಥಿತಿಯೇ ಬೇರೆ ಇದೆ. ಅಲ್ಲಿ ಮಳೆ ಬಂದಂತಹ ಪರಿಣಾಮದಿಂದಾಗಿ ಅಂಗಡಿ ಮುಂಗಟ್ಟುಗಳ ಮುಂದೆಲ್ಲ ಯಾವ ರೀತಿ ನೀರು ನಿಂತಿದೆ, ಬೀದಿ ತುಂಬೆಲ್ಲ ನೀರು ನಿಂತು ಕೆರೆಯಂತಾಗಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಕಾರವಾರ ಕುಮಟಾ ತಾಲೂಕಿನಲ್ಲೂ ಮಳೆಯ ಅಬ್ಬರದ ಮಳೆಗೆ ರಾಜ್ಯ ಹೆದ್ದಾರಿ ಸಂಪೂರ್ಣ ಜಲಾವೃತವಾಗಿದೆ. ವಾಲಗಳ್ಳಿ ಬಳಿಯ ರಾಜ್ಯ ಹೆದ್ದಾರಿ ಜಲಾವೃತವಾಗಿದೆ. ಕುಮಟಾದಿಂದ ಸಿದ್ದಾಪುರಕ್ಕೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಇದು. ದೃಶ್ಯಗಳನ್ನ ನೋಡ್ತಾ ಇದ್ರಿ. ಒಂದ್ ರೀತಿ ಕೆರೆಯಲ್ಲಿ ವೆಹಿಕಲ್ಸ್ಗಳು ಮೂವ್ ಆದಂತೆ ಕಾಣಿಸ್ತಾ ಇದೆ. ಆ ಮಟ್ಟಕ್ಕೆ ಮಳೆ ಅಬ್ಬರಿಸಿರುವಂತದ್ದು ಇದು. ಕಾರವಾರ ಕುಮಟಾ ತಾಲೂಕಿನಲ್ಲೂ ಕೂಡ ಮಳೆ ಹೆಚ್ಚಾದಂತಹ ಪರಿಣಾಮದಿಂದಾಗಿ ಹೆದ್ದಾರಿ ಯಾವ ರೀತಿ ಜಲಾವೃತವಾಗಿದೆ ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೂರಜ್. ಗಮನಿಸ್ತಾ ಇದ್ದೀವಿ, ಮಂಗಳೂರು ಸೇರಿದಂತೆ ಹಲವು ಕಡೆ, ಕುಮಟಾ, ಗೋಕರ್ಣ ಸೇರಿದಂತೆ ಹಲವು ಕಡೆಗಳಲ್ಲಿ ಮಳೆ ಆಗಿದೆ. ಅತಿ ಹೆಚ್ಚು ಮಳೆ ಆದಂತಹ ಪರಿಣಾಮದಿಂದಾಗಿ ಯಾವ ರೀತಿ ರಸ್ತೆ ತುಂಬೆಲ್ಲ ನೀರು ನಿಂತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈಗಲೂ ಕೂಡ ಮಳೆ ನಿರಂತರವಾಗಿ ಮುಂದುವರೆದಿದೆಯಾ ಅಥವಾ ನಿಂತಿದೆಯಾ? ಸದ್ಯ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ? ನೀವು ಯಾವ ಸ್ಥಳದಲ್ಲಿದ್ದೀರಿ ಸೂರಜ್? ಖಂಡಿತ ಮಧು ನಾಗರಾಜ್, ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕಿನಾದ್ಯಂತ ನಿನ್ನೆ ರಾತ್ರಿಯಿಂದ ಅಬ್ಬರದ ಮಳೆ ಸುರಿತಾ ಇದೆ. ನಿನ್ನೆ ರಾತ್ರಿಯಿಂದ ಸುರಿದ ಅಬ್ಬರದ ಮಳೆಗೆ ಈ ಗೋಕರ್ಣ ಮತ್ತೆ ಕುಮಟಾ ತಾಲೂಕಿನ ಬಹುತೇಕ ಭಾಗಗಳಲ್ಲಿ ರಸ್ತೆಗಳು ಜಲಾವೃತವಾಗಿದೆ. ಅಷ್ಟೇ ಅಲ್ಲದೆ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲೂ ಸಹಿತ ನೀರು ನುಗ್ಗಿದೆ ಅಂತಾನೆ ಹೇಳ್ಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಹಾಪೂಜೆಯೂ ಸಹಿತ ಕೆಲವು ಕಾಲ ವ್ಯತ್ಯಯವಾಗಿತ್ತು. ಅಷ್ಟೇ ಅಲ್ಲದೆ ಈ ಆತ್ಮಲಿಂಗದ ಸ್ಪರ್ಶ ದರ್ಶನ ಏನಿತ್ತು, ಆ ಸ್ಪರ್ಶ ದರ್ಶನವೂ ಸಹಿತ 12 ಗಂಟೆಗೆ ಕ್ಲೋಸ್ ಮಾಡಲಾಗಿತ್ತು. ಯಾಕಂದ್ರೆ ನಿತ್ಯವೂ ಸಹಿತ 12:30, 12:45 ಸ್ಪರ್ಶ ದರ್ಶನ ಇರುತ್ತೆ. ಆದರೆ ನೀರು ನುಗ್ಗಿದ್ದರಿಂದ 12 ಗಂಟೆಗೆ ಕ್ಲೋಸ್ ಮಾಡಲಾಯಿತು. ಅಷ್ಟೇ ಅಲ್ಲದೆ ಈ ಕಡೆ ಕುಮಟಾ ತಾಲೂಕಿನ ವಾಲಗಳ್ಳಿ ಬಳಿಯ ರಾಜ್ಯ ಹೆದ್ದಾರಿಯೂ ಸಹಿತ ಸಂಪೂರ್ಣವಾಗಿ ಜಲಾವೃತವಾಗಿರುವಂತಹ ದೃಶ್ಯವೂ ಸಹಿತ ಈಗಾಗಲೇ ನಮ್ಗೆ ಸಿಕ್ಕಿದೆ. ಪ್ರಮುಖವಾಗಿ ಈ ಕುಮಟಾದಿಂದ ಸಿದ್ದಾಪುರ ಹೋಗುವಂತ ರಾಜ್ಯ ಹೆದ್ದಾರಿ ಆಗಿರುವಂತ ಈ ಹೆದ್ದಾರಿಯಲ್ಲಿ ಈ ವಾಲಗಳ್ಳಿ ಬಳಿ ಪ್ರತಿ ವರ್ಷವೂ ಸಹಿತ ಜಲಾವೃತವಾಗುತ್ತೆ. ಅಷ್ಟೇ ಅಲ್ಲದೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಕೇವಲ ರಾಜ್ಯ ಹೆದ್ದಾರಿ ಅಷ್ಟೇ ಜಲಾವೃತವಾಗಿದೆ. ಆದ್ರೆ ಇನ್ನೊಂದು ಸ್ವಲ್ಪ ಮಳೆ ಆದ್ರೆ ಪಕ್ಕದಲ್ಲಿರುವಂತಹ ಮನೆಗಳಿಗೂ ಸಹಿತ ನೀರು ನುಗ್ಗುವಂತ ಸಾಧ್ಯತೆಯೂ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮಳೆಯ ಅಬ್ಬರ ಕಂಟಿನ್ಯೂ ಆಗಿದೆ. ಮಳೆಯ ಅಬ್ಬರ ಇದೇ ರೀತಿಯಾಗಿ ಮುಂದುವರೆದರೆ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆಯವರೆಗೆ ಅಲ್ಲಿ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿರುವಂತಹ ಮನೆಗಳಿಗೂ ಸಹಿತ ನೀರು ನುಗ್ಗುವಂತ ಸಾಧ್ಯತೆ ಇದೆ ಅಂತಾನೂ ಸಹಿತ ಹೇಳಲಾಗ್ತಾ ಇದೆ. ಮಧು. ಓಕೆ ಸೂರಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.